ಭದ್ರಾ ನದಿಯಲ್ಲಿ ಹಸು ಒಂದು ನೋಡ್ತಿದ್ದ ಹಾಗೆ ಬಿದ್ದು ಹೋಗಿರತಕ್ಕಂತಹ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಭದ್ರಾ ನದಿಯಲ್ಲಿ ಹಸು ಒಂದು ಕೊಚ್ಚಿ ಹೋಗಿದೆ. ಹೆಬ್ಬಾಳೆ ಸೇತುವೆ ಮೇಲೆ ಈ ದೃಶ್ಯ ಸೆರೆ ಸಿಕ್ಕಿರುವಂತದ್ದು. ದಡ ತುಸು ದೂರದಲ್ಲೇ ಇದ್ದಾಗ ನದಿಗೆ ಹಸು ಹೇಗೆ ಬೀಳ್ತು ನೋಡಿ ಪಾಪ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಇಂದ. ನಾರಾಯಣಗೌಡ, ಹೆಬ್ಬಾಳೆ ಸೇತುವೆ 2-3 ಅಡಿಯಷ್ಟು ನೀರು ನಿಂತಿದೆ, ಈ ಮಧ್ಯೆ ಹಸು ಒಂದು ಬಿದ್ದಿದೆ, ಅಂದ್ರೆ ಸೇವ್ ಮಾಡಕ್ ಆಗ್ಲೇ ಇಲ್ವಾ ಅಂತ ಪರಿಸ್ಥಿತಿ ಇತ್ತ ಅಲ್ಲಿ? ದಿವ್ಯಾ, ಹೌದು ದಿವ್ಯಾ. ಅಂತಂದ್ರೆ ಕಳೆದ 3-4 ದಿನಗಳಿಂದಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಆಗ್ಬೋದು ಮತ್ತೆ ಶೃಂಗೇರಿಯ ಕೆರೆಕಟ್ಟೆ ಭಾಗ, ಈ ಭಾಗಗಳಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಾ ಇರೋದ್ರಿಂದ ಈಗಾಗಲೇ ತುಂಗಭದ್ರಾ ನದಿಗಳು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಅಂದ್ರೆ ಅದರಲ್ಲೂ ಕೂಡ ನಿನ್ನೆ ಇಡೀ ದಿನದಲ್ಲಿ ಸುಮಾರು 1 ಗಂಟೆಗಳ ಕಾಲ ಅಂದ್ರೆ 1 ಗಂಟೆಗಳ ಕಾಲ ಆಗಿಂದಾಗೆ 4-5 ಬಾರಿ ಹೆಬ್ಬಾಳೆ ಸೇತುವೆ ಕೂಡ ಮುಳುಗಡೆ ಆಗಿರುವಂತದ್ದು. ಅಂದ್ರೆ ಹೆಬ್ಬಾಳೆ ಸೇತುವೆ ತುಂಬಾ ಕೆಳಮಟ್ಟದಲ್ಲಿ ಇರೋದ್ರಿಂದ ಭದ್ರಾ ನದಿ ನೀರು ಮಳೆ ಪ್ರಮಾಣ ಜಾಸ್ತಿ ಆದಂಗೆಲ್ಲ ಭದ್ರಾ ನದಿ ಮೇಲೆ ಅಂದ್ರೆ ಹೆಬ್ಬಾಳೆ ಸೇತುವೆ ಮೇಲೆ ನೀರು ಹರಿತಾ ಇರುವಂತದ್ದು. ಇವತ್ತು ಕೂಡ ಬೆಳಗಿನ ಜಾವನು ಕೂಡ ಬೆಳಿಗ್ಗೆ 5:30-6 ಗಂಟೆಯಿಂದ ಸುಮಾರು 8:30-9 ಗಂಟೆ ತನಕ ಕೂಡ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗಿದ್ದು. ಅದಾದ್ಮೇಲೆ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಯ್ತು ಅಂತ ನೀರು ಇಳಿದಿತ್ತು. ಆದ್ರೆ ಈಗ ಮತ್ತೆ ಯಥೇಚ್ಛವಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಮಳೆ ಬರ್ತಾ ಇರೋದ್ರಿಂದ ಆ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗಿರುವಂತದ್ದು. ಹಾಗಾಗಿ ಏನ್ ಸೇತುವೆ ಮೇಲೆ ಹೋಗ್ತಾ ಇರುವಂತ ಹಸು ಕೂಡ ಒಂದು ಈ ದಡದಿಂದ ಆ ದಡಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹಸು ಆರಂಭದಲ್ಲಿ ಸ್ಟ್ರೈಟ್ ಆಗಿ ಹೋಗ್ತಿದ್ದಂಥದ್ದು, ನೀರಿನ ವೇಗ ಹೆಚ್ಚಾದಂತೆಲ್ಲ ಹಸುನು ಕೂಡ ಒಂದು ಬದಿಗೆ ಎಳ್ಕೊಂಡು ಹೋದಂತದ್ದು. ಹಾಗಾಗಿ ಇನ್ನೇನ್ ದಡ ಸ್ವಲ್ಪದಲ್ಲಿ ಇದೆ ಅನ್ನಂಗೆ ಕೂಡ ಹಸು ಕೂಡ ಅಂದ್ರೆ ಭದ್ರಾ ನದಿ ಒಳಗಡೆ ಬಿದ್ದಿ ಕೊಚ್ಕೊಂಡು ಹೋಗಿರುವಂತದ್ದು. ಅಂದ್ರೆ ಮತ್ತೊಂದು ದಡದಲ್ಲಿ ಇದ್ದಂತ ಜನಸಾಮಾನ್ಯರು ಅದನ್ನ ನೋಡ್ತಾ ಇದ್ರು. ಆದ್ರೆ ಕೆಲವರು ಅದು ಹೋಗುತ್ತೆ ಅಂತ ಅಂತಿದ್ರು, ಆದ್ರೆ ಕೆಲವರು ಇಲ್ಲ ಅದು ನೀರಿನ ವೇಗಕ್ಕೆ ಹಸು ಕೂಡ ಮತ್ತೊಂದು ಬದಿಗೆ ಹೋಗ್ತಾ ಇದೆ, ಹಸು ಕೊಚ್ಕೊಂಡು ಹೋಗುತ್ತೆ ಅಂತ ಅಲ್ಲಿ ಮಾತಾಡ್ತಿರೋದನ್ನು ಸಹ ನಾವು ಆ ವಿಜುವಲ್ಸ್ ಅಲ್ಲಿ ಕೇಳಿಸ್ಕೊಬಹುದು. ಆದ್ರೆ ಮಳೆ ಪ್ರಮಾಣ ಹೆಚ್ಚಾದಂತೆಲ್ಲ ಆ ನೀರಿನ ವೇಗನೂ ಕೂಡ ಹೆಚ್ಚಾಗ್ತಿರೋದ್ರಿಂದ ಹಸು ಅಂದ್ರೆ ಅಲ್ಲಿದ್ದಂತ ಜನಗಳು ಕಣ್ಣೆದರಲ್ಲೇ ಕೊಚ್ಕೊಂಡು ಹೋಗ್ತಿರುವಂತದ್ದು. ಅಂತಂದ್ರೆ ನದಿ ಒಳಗಡೆ ಬಿದ್ದು ಎಲ್ಲ ಕೊಚ್ಕೊಂಡು ಹೋಗ್ತಿರುವಂತ ಸಂದರ್ಭದಲ್ಲೂ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಚೆನ್ನಾಗಿ ಈಜು ಬರುವಂತರು ಹಸುಗಳನ್ನ ಸೇವ್ ಮಾಡಿರುವಂತ ಉದಾಹರಣೆಗಳು ಇರುವಂತದ್ದು. ಆದ್ರೆ ನೀರಿನ ವೇಗ ಹೆಚ್ಚಾಗಿರೋದ್ರಿಂದ ಜನಸಾಮಾನ್ಯರು ಕೂಡ ಆ ಹಸುನ ಹಸು ಉಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ನೀರು ಹರಿವಿನ ನೀರಿನ ಮೇಲ್ಗಡೆ ಏನು ಪ್ರಮಾಣ ಇರುತ್ತೆ ಕೆಳಭಾಗದಲ್ಲಿ ಅದಕ್ಕಿಂತ ಡಬಲ್ ಇರುವಂತದ್ದು. ಹಾಗಾಗಿ ಆ ಹಸು ರಕ್ಷಣೆ ಮಾಡೋದಕ್ಕೂ ಕೂಡ ಜನಸಾಮಾನ್ಯರು ಕೂಡ ಕಷ್ಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನೀರು ಅಷ್ಟು ವೇಗವಾಗಿ ಹರಿತಾ ಇರೋದ್ರಿಂದ ಅದು ನೀರಿನ ಒಳಗಡೆ ಇಳಿದು ಹಸುನ ಸೇವ್ ಮಾಡೋದು ಕಷ್ಟ ಸಾಧ್ಯ ಆಗಿರೋದ್ರಿಂದ ಆ ಹಸು ಜನರ ಕಣ್ಣೆದುರೇ ಹೆಬ್ಬಾಳೆ ಸೇತುವೆನ ದಾಟಿ ಕೆಳಗಡೆ ಬಿದ್ದು ಈಗ ಭದ್ರಾ ನದಿಯಲ್ಲಿ ಕೊಚ್ಕೊಂಡು ಹೋಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ.